ಜಾನಕಮ್ಮನವ್ರನ್ನ ತುಂಬ ಹತ್ತಿರದಿಂದ ಬಲ್ಲಂತವ್ರು ಭಾರತಿ ಮೇಡಮು ನಮ್ಮ ಜೊತೆ ಇದ್ದಾರೆ. ಅಮ್ಮ, ನಿನ್ನೆ ಈ ಸುದ್ದಿ ಕೇಳಿದಾಗಲೇ ನೀವು ಓಡೋಡಿ ಬಂದ್ರಿ. ಜಾನಕಮ್ಮ ಅಂದ ತಕ್ಷಣನೇ ನಿಮ್ಗೆ ಎಷ್ಟು ನೆನಪಿನ ಬುತ್ತಿ ತೆರೆದುಕೊಳ್ಳುತ್ತೆ ಅಂತ? ಅವ್ರು ಬೇರೆಯವರು ಅನ್ಸೋದೇ ಇಲ್ಲ, ನಮ್ಮ ತಾಯಿ ಥರನೇ ಅನಿಸುತ್ತೆ ನನಗೆ. ಅವರು ಬರೀ ಗಾನ ಸರಸ್ವತಿ ಮಾತ್ರ ಅಲ್ಲ, ಅವರು ಪ್ರೀತಿನ ಎಲ್ಲರ ಹತ್ರನೂ ಹಚ್ಕೊಂಡಿರೋ ಮಹಾತಾಯಿಯವರು. ಒಂದು ಹೋಗಿರೋ ದುಃಖ ಎಲ್ರಿಗೂ ಇದ್ದೇ ಇರುತ್ತೆ, ಅದನ್ನು ಯಾರೂ ಏನು ಮಾಡೋಕ್ಕಾಗಲ್ಲ. ಅವ್ರಿಗಂತೂ ಮಗ ಹೋಗಾದ್ಮೇಲೆ ತುಂಬಾ ನೊಂದುಬಿಟ್ರು, ತುಂಬ ಹಚ್ಕೊಂಡ್ಬಿಟ್ಟಿದ್ರು. ಎಲ್ಲನೂ ರೈಟ್ ಹ್ಯಾಂಡ್ ಥರ ಇದ್ದ ಮಗ ಹೋದಾಗ ಯಾವುದೇ ತಾಯಿ ಆಗಲಿ ಪುತ್ರ ಶೋಕಂ ನಿರಂತರಂ ಅಂತಾರಲ್ಲ, ಆಗೋಯ್ತು. ಅದರಿಂದ ಹೊರಗಡೆ ಬರೋಕ್ಕಾಗಲಿಲ್ಲ ಅಮ್ಮನಿಗೆ. ಅವರಿಗೆ ಇಬ್ಬರಿಗೂ ಮೈಸೂರಲ್ಲೇ ಇರಬೇಕು ಅನ್ನೋದು ಆಸೆ ಇತ್ತು, ಡಿಸೈಡ್ ಮಾಡಿದ್ರು. ಸೊ ಮನೆ ಸಹ ನೋಡ್ತಾ ಇದ್ವಿ. ಅವ್ರು ಶಾಶ್ವತವಾಗಿ ಇಲ್ಲೇ ಇರೋ ಥರ ಆಗೋಯ್ತು ನೋಡಿ. ಈಗ ಸಹಜವಾಗಿ ಅಂದರೆ ಸಿನಿಮಾಗಳ ಶೈಲಿ ಆಗಿರ್ಬೋದು, ಅವರ ಹಾಡುಗಳಾಗಿರ್ಬೋದು, ನಿಮ್ಮ ಜೊತೆ ಯಾವತ್ತು ಹೇಗೆ ಮಾತಾಡ್ತಾ ಇದ್ರು ಅಂತ? ನಾನು ಅವ್ರ ಮನೆಗೆ ಹೋದಾಗೆಲ್ಲ ಕೂರಿಸ್ಬಿಟ್ಟು ಅವ್ರು ಹಾಡಿರೋ ಸಾಂಗ್ಗಳೆಲ್ಲ ಪಿಕ್ಚರ್ದು ಹಾಕ್ಕೊಂಡು ತುಂಬ ಎಂಜಾಯ್ ಮಾಡೋರು. ಅವ್ರಿಗೆ ಸಂಧ್ಯಾರಾಗದ ಹಾಡು ತುಂಬ ಇಷ್ಟ ಅವ್ರಿಗೆ. ಸೊ ಒಂದು 4-5 ಸಾಂಗ್ಗಳು, ಕೃಷ್ಣದೇವರಾಯ ಆಗ್ಬೋದು, ಇನ್ನೊಂದು ಆಗ್ಬೋದು, ಎಲ್ಲನೂ ನಾನಿದ್ದಾಗ ಕೂತ್ಕೊಂಡು ನನಗೆ ಕಂಡ್ರೆ ತುಂಬ ಇಷ್ಟ ಅವ್ರಿಗೆ. ತುಂಬ ನಾವಂತೂ ಭಾರತಿ ಬಂದು ಊಟ ಜೊತೆನಲ್ಲಿ ಕೂತ್ಕೊಂಡು ಊಟ ಮಾಡಿ ಎಲ್ಲ ಸಾಂಗ್ಗಳೆಲ್ಲ ನೋಡ್ತಾ ಇದ್ವಿ, ಎಂಜಾಯ್ ಮಾಡ್ತಾ ಇದ್ವಿ. ಕೊನೆಯದಾಗಿ ಯಾವತ್ತು ಜಾನಕಮ್ಮನ ಮಾತಾಡಿದ್ದು, ಭೇಟಿ ಮಾಡಿದ್ದು? ಮುಂಚೆ ನಾನು ಹೋಗಿದ್ದೆ, ನಾನು ಇಲ್ಲಿ ಬಂದಾಗೆಲ್ಲ ಹೋಗ್ತದೆ, ಯಾವಾಗದು ತಿಳ್ಕೊಳ್ಳೋದು ಹೇಗಿದ್ದಾರೆ ಅಂತ. ಸೊ ಮೊನ್ನೆ ತಾನೇ ಹೋಗ್ಬಿಟ್ಟು ತುಂಬಾ ಸುಸ್ತಾಗಿ ಮಲಗಿದ್ರು. ಹೋಗಿ ಅಮ್ಮ ಏನಾದ್ರು ತಗೊಳ್ಳಿ, ಸುಮ್ಮನೆ ಸುಸ್ತಾಗಿಬಿಟ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡಿ ಮಾತಾಡಿಕೊಂಡು ಬಂದೆ ನಾನು. ನೆಕ್ಸ್ಟ್ ಡೇ ಇಲ್ಲ ಮಾತಿನ ಅಂದ್ಬಿಟ್ಟು ಒಂದು ನಗು, ಮುಖದಲ್ಲಿ ಒಂದು ನಗು ಬಂತು. ಅಲ್ಲೇ ನಮಸ್ಕಾರ ಮಾಡಿಬಿಟ್ಟು ಏನು ಮಾಡಿಬಿಟ್ಟು ಧೈರ್ಯ ಹೇಳಿಬಿಟ್ಟು ಬಂದೆ ನಾನು. ಅಷ್ಟೇ ನಾನು ಮಾಡೋಕ್ಕೆ ಸಹ ಆಗಿದ್ದು. ಆಮೇಲೆ ನೆಕ್ಸ್ಟ್ ಡೇ ಈವ್ನಿಂಗೆ ನನಗೆ ಫೋನ್ ಬಂತು. ನಮ್ಮ ನವೀನ್ ಮಗನ ಥರ ನೋಡ್ಕೊಂಡಿದ್ದಪ್ಪ. ಆ ಹುಡುಗನಿಗೆ ಆ ಭಗವಂತ ಶಕ್ತಿ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಸೊ ಆ ಹುಡುಗರನ್ನ ಕಂಡ್ರೆ ಅಮ್ಮನಿಗೆ ಅಷ್ಟು ಪ್ರೀತಿ, ಅಷ್ಟು ಚೆನ್ನಾಗಿತ್ತು. ಎಲ್ರಿಗೂ, ಮನೆಯವ್ರಿಗೆಲ್ರಿಗೂ ಆ ಭಗವಂತ ಶಕ್ತಿ ಕೊಡಲಿ. ಬಟ್ ಒಂದು, ಯಾವತ್ತೂ ನಾವು ಜೀವಂತವಾಗೇ ಇದ್ದಾರೆ. ಸುಮ್ಮನೆ ದೇಹ ಹೋಗಿರಬೇಕೇ ವಿನಃ ಆತ್ಮಗಳು ಯಾವತ್ತೂ ಅವರ ಒಂದು ಮಾಡಿದ ಸಾಂಗಗಳಿರ್ಬೋದು, ಏನೇ ಆಗಲಿ, ಅದು ಜೀವಂತವಾಗೇ ಇರುತ್ತೆ. ಈ ಪ್ರಪಂಚ ಇರೋವರೆಗೂ ಜೀವಂತವಾಗೇ. ಇದಿಷ್ಟು ಭಾರತಿ ವಿಷ್ಣುವರ್ಧನ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶರಣು ಜೊತೆ ಮಾಲ್ತೇಶ್, ಟಿವಿ 9 ಮೈಸೂರು.